ಸಾಮಾನ್ಯ ಜನರ ಸರಗಳ್ಳತನ ಆದ್ರೆ ಪೊಲೀಸ್ ಹತ್ರ ಹೋಗ್ತಾರೆ. ಆದ್ರೆ ಖತರ್ನಾಕ್ ಕಳ್ಳ ಇಲ್ಲಿ ಮಹಿಳಾ ಅಧಿಕಾರಿಯ ಸರವನ್ನೇ ಎಗರಿಸಿ ಬಿಟ್ಟಿದ್ದಾನೆ. ಶಿವಮೊಗ್ಗದಲ್ಲಿ ಮಹಿಳಾ ಎಎಸ್ಐ ಮಾಂಗಲ್ಯ ಸರವೇ ಕದ್ದು ಕಳ್ಳ ಪರಾರಿಯಾಗಿದ್ದಾನೆ. ಈಗ ನಾವು ನಮ್ಮ ಸರ ಕಳ್ಕೊಂಡ್ವಿ, ಹಣ ಕಳ್ಕೊಂಡ್ವಿ, ಮತ್ತೇನನ್ನೋ ಕಳ್ಕೊಂಡ್ವಿ ಅಂತ ಹೇಳಿ ಪೊಲೀಸರ ಬಳಿ ಹೋಗ್ತೀವಿ. ಆದ್ರೆ ಈಗ ಪೊಲೀಸ್ ಅಧಿಕಾರಿಯೇ ತನ್ನ ಮಾಂಗಲ್ಯ ಸರವನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ. ಕಳ್ಳ ಎಸ್ಕೇಪ್ ಮಾಡ್ಬಿಟ್ಟಿದ್ದಾನೆ. ಶಿವಮೊಗ್ಗ ಕಾಂಗ್ರೆಸ್ ಪ್ರತಿಭಟನೆ ವೇಳೆ ಸರಗಳ್ಳತನ ಆಗಿದೆ. ಪ್ರತಿಭಟನೆ ತಳ್ಳಾಟದ ಮಧ್ಯೆ ಎಎಸ್ಐ ಅಮೃತಾಬಾಯಿ ಸರವೇ ಮಂಗಮಾಯ ಆಗಿದೆ. 60 ಗ್ರಾಂ ಮಾಂಗಲ್ಯ ಸರ ಕಳ್ಕೊಂಡಂತಹ ಮಹಿಳೆ ಎಎಸ್ಐ ಕಣ್ಣೀರು ಹಾಕ್ತಾ ಇದ್ದಾರೆ. ಕೋಟೆ ಪೊಲೀಸ್ ಠಾಣೆಯ ಎಎಸ್ಐ ಅಮೃತಾಬಾಯಿ ಪೊಲೀಸ್ ಅಧಿಕಾರಿಯನ್ನ ಸಮಾಧಾನ ಪಡಿಸಿದ್ದಾರೆ ಸಹೋದ್ಯೋಗಿಗಳು. ಸದ್ಯ ಸಿಸಿಟಿವಿ ವಿಡಿಯೋ ಕ್ಲಿಪ್ಪಿಂಗ್ನಲ್ಲಿ ಸರಗಳ್ಳನಿಗಾಗಿ ಪೊಲೀಸರು ತೀವ್ರ ಶೋಧವನ್ನು ನಡೆಸ್ತಾ ಇದ್ದಾರೆ. ಆಕೆ ಈಗ ಅಳ್ತಾ ಇರೋದು ಸರ ಕಳ್ಳತನ ಆಯ್ತು ಅಂತ ಅಲ್ಲ, ಆದ್ರೆ ಮಾಂಗಲ್ಯ ಸರವನ್ನೇ ಕದ್ದು ಬಿಟ್ಟಿದ್ದಾನಲ್ಲ. ನೀವು ನೋಡ್ಬೋದು ಅವರ ಡ್ರೆಸ್ ಯಾವ ರೀತಿ ಇದೆ, ಸಮವಸ್ತ್ರ ಕೂಡ ಯಾವ ರೀತಿ ಇದೆ. ಸೊ ಈ ಒಂದು ಸಮವಸ್ತ್ರವನ್ನ ಧರಿಸೇ ಆ ಕಳ್ಳ ಖತರ್ನಾಕ್ ಸರವನ್ನ ಎಗರಿಸಿದ್ದಾನೆ ಅಂತ ಹೇಳಿದ್ರೆ ಅವನು ಎಂಥ ಕಧಿಮ ಇರಬೇಕು. ಅದರಲ್ಲೂ 60 ಗ್ರಾಂ ಮಾಂಗಲ್ಯ ಸರ. ಮಾಂಗಲ್ಯದ ಮೇಲೆ ಹೆಣ್ಮಕ್ಕಳಿಗೆ ಒಂದು ರೀತಿಯಾದಂತಹ ವಿಶೇಷವಾದಂತಹ ಗೌರವವಿರುತ್ತೆ. ಅದರಲ್ಲೂ ಈ ಪ್ರತಿಭಟನೆಯ ಸಂದರ್ಭದಲ್ಲಿ ಆಕೆಯ ಕುತ್ತಿಗೆಗೆ ಕೈ ಹಾಕಿ ಆತ ಕಳ್ಳ ಸರವನ್ನ ಎಗರಿಸಿದ್ದಾನೆ ಅಂತ ಹೇಳಿದ್ರೆ ಇನ್ನೆಷ್ಟು ಖತರ್ನಾಕ್ ಇರಬೇಡ ಆತ. ಈಗ ಸದ್ಯಕ್ಕೆ ಆ ಮಹಿಳಾ ಸಹೋದ್ಯೋಗಿಗಳು ಆಕೆಯನ್ನು ಸಮಾಧಾನ ಪಡಿಸ್ತಾ ಇದ್ದಾರೆ. ಬಟ್ ಆಕೆ ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ಫೋನಿನ ಮುಖಾಂತರ ಈಗ ಪೊಲೀಸವ್ರಿಗೂ ಕೂಡ ಅಂದರೆ ಅವರ ಮನೆಯವರಿಗೆ ವಿಷಯವನ್ನು ತಿಳಿಸಿದ್ದಾರೆ, ಸಮಾಧಾನ ಪಡಿಸಿದ್ದಾರೆ ಸದ್ಯಕ್ಕೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಯ್, ಇಲ್ಲಿ ಸಾರ್ವಜನಿಕರು ಕಳ್ಕೊಂಡಂತಹ ವಸ್ತುಗಳನ್ನ ಹುಡುಕೊಡಿ ಅಂತ ಹೇಳಿ ಪೊಲೀಸರ ಬಳಿ ಹೋಗ್ತೀವಿ. ಆದ್ರೆ ಪಾಪ ಪ್ರತಿಭಟನೆಯ ಸಂದರ್ಭದಲ್ಲಿ ಎಎಸ್ಐ ಅವರ ಮಾಂಗಲ್ಯ ಸರವನ್ನೇ ಎಗರಿಸಿದ್ದಾನೆ ಆತ ಅಂತಂದ್ರೆ ಅವನು ಎಷ್ಟು ಖತರ್ನಾಕ್ ಇರಬೇಡ. ಜೊತೆಗೆ ಎಷ್ಟೊತ್ತಿಗೆ ಯಾವ ಸಂದರ್ಭದಲ್ಲಿ ಆತ ಕಳ್ಳ ಎಗರಿಸಿದ್ದಾನೆ ಸರಾನ? ಚೈತ್ರ, ಏನು ಶಿವಮೊಗ್ಗದಲ್ಲಿ ಬಿಜೆಪಿ ಕಚೇರಿ ಮುಂಭಾಗ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುತ್ತೆ. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ವಿಚಾರವಾಗಿ ಒಂದು ಏನು ಕಾಂಗ್ರೆಸ್ನವರು ಪ್ರತಿಭಟನೆ ಹಮ್ಮಿಕೊಂಡಿರ್ತಾರೆ. ಹಾಗಾಗಿ ಬಂದೋಬಸ್ತನ್ನು ಕೂಡ ಶಿವಮೊಗ್ಗ ಪೊಲೀಸರು ವ್ಯವಸ್ಥೆನ ಮಾಡ್ಕೊಂಡಿರ್ತಾರೆ. ಈ ವೇಳೆ ಏನು ಕಾಂಗ್ರೆಸ್ನ ಕಾರ್ಯಕರ್ತರು ಹಾಗೂ ಮುಖಂಡರುಗಳು ಏನಿರ್ತಾರೆ ಅವರು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಜೊತೆಗೆ ಏನು ಬಿಜೆಪಿ ಕಚೇರಿಗೆ ನುಗ್ಗಲು ಹೋಗ್ತಾರೆ. ಆ ಸಮಯದಲ್ಲಿ ಖತರ್ನಾಕ್ ಕಳ್ಳ ಏನಿದೆ ಆತ ಸಮಯವನ್ನ ಉಪಯೋಗಿಸ್ಕೊಂಡು ಅಂದ್ರೆ ಏನು ಪೊಲೀಸರು ಆಕೆ ಏನು ಬಂಧಿಸೋದಕ್ಕೆ ಕಾರ್ಯಕರ್ತರನ್ನ ಬಂಧಿಸೋದಕ್ಕೆ ಹೋಗ್ತಾರೆ. ಆ ಸಮಯದಲ್ಲಿ ಆತ ಏನು ನುಗ್ಗೋದಕ್ಕೆ ಪ್ರಯತ್ನ ಪಡ್ತಿದ್ದಂತಹ ಕಾರ್ಯಕರ್ತರ ಸೋಗಿನಲ್ಲೇ ಬಂದಂತಹ ಈ ಏನು ಖತರ್ನಾಕ್ ಕಳ್ಳ ಇದ್ದಾನೆ ಆತ ಏನು ಎಎಸ್ಐ ಆದಂತಹ ಮಹಿಳೆ ಎಎಸ್ಐ ಅವ್ರ ಏನು ಹಾಕೊಂಡಿದ್ದಂತಹ ಏನು 60 ಗ್ರಾಂನ ಮಾಂಗಲ್ಯ ಸರವನ್ನ ಎಗರಿಸಿರುವಂತಹ ಘಟನೆ ಶಿವಮೊಗ್ಗದಲ್ಲಿ ನಡೆದಿದೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಅಲ್ಲಿದ್ದಂತಹ ಅಮೃತಾಬಾಯಿ ಏನು ಸರವನ್ನ ಎಎಸ್ಐ ಕಳ್ಕೊಂಡಿದ್ರು ಅವರು ಮೊದಲು ಏನು ಕೆಳಗೆ ಕಟ್ಟಾಗಿ ಬಿದ್ದಿರ್ಬೋದು ಅಂತ ಹೇಳಿ ಮೊದಲು ಹುಡುಕಾಟನ ನಡೆಸ್ತಾರೆ. ಆಗ ಎಲ್ಲೂ ಸಿಗದ ಕಾರಣ ಅವರು ಕಣ್ಣೀರನ್ನ ಇಡ್ತಾರೆ. ಯಾಕಂದ್ರೆ ಮಾಂಗಲ್ಯ ಸರ ಏನು ಮಹಿಳೆಯರೇ, ಅದರಲ್ಲೂ ಕೂಡ ಮಹಿಳೆಯರಿಗೆ ಬಹುಮುಖ್ಯವಾದ ಒಂದು ಸರ ಆಗಿರುತ್ತೆ. ಹಾಗಾಗಿ ಒಂದಿಷ್ಟು ಅಲ್ಲಿ ಭಾವನಾತ್ಮಕವಾಗಿ ಇರೋದ್ರಿಂದ ಅವರು ಕಣ್ಣೀರನ್ನ ಇಡ್ತಾರೆ. ಆ ಸಮಯದಲ್ಲಿ ಪೊಲೀಸರು ಕೂಡ ಆಕೆಯನ್ನು ಸಮಾಧಾನ ಪಡಿಸುವಂತ ಕೆಲಸ ಮಾಡ್ತಾರೆ. ನಂತರ ಇದು ಕಳ್ಳತನ ಆಗಿರ್ಬೋದು, ಕಳ್ಳನ ಕೈ ಚಳಕ ಅನ್ನೋದೊಂದು ಪೊಲೀಸರಿಗೆ ಅರ್ಥ ಆಗುತ್ತೆ. ಹಾಗಾಗಿ ಆಕೆಯನ್ನ ಸಮಾಧಾನ ಪಡಿಸಿ ನಂತರ ಏನು ಹುಡುಕೋದಕ್ಕೆ ಕೆಲಸವನ್ನ ಮಾಡ್ತಾರೆ. ನಂತರ ಪೊಲೀಸರು ಏನು ಪ್ರಕರಣವನ್ನ ದಾಖಲಿಸಿಕೊಂಡು ಜೊತೆಗೆ ಅಲ್ಲಿದ್ದಂತಹ ಸಿಸಿಟಿವಿ ಆಗಿರ್ಬೋದು, ಹಾಗೆ ವಿಡಿಯೋ ಕ್ಯಾಮ್ರಾಗಳ ಫುಟೇಜ್ ಆಗಿರ್ಬೋದು, ಜೊತೆಗೆ ಮೊಬೈಲ್ ಕ್ಯಾಮ್ರಾ ಯಾರು ದೃಶ್ಯಗಳನ್ನ ತೆಗಿತಾ ಇದ್ರು ಆ ದೃಶ್ಯಗಳನ್ನು ಕೂಡ ಆಧರಿಸಿ ಈಗ ತನಿಖೆಯನ್ನ ಆರಂಭಿಸಿದ್ದಾರೆ. ಜೊತೆಗೆ ಅಲ್ಲಿರುವಂತಹ ಎಲ್ಲಾ ಕಾರ್ಯಕರ್ತರನ್ನು ಕೂಡ ಈಗ ಏನು ತನಿಖೆಗೆ ಒಳಪಡಿಸುವ ಸಾಧ್ಯತೆ ಕೂಡ ಇದೆ. ಪೊಲೀಸರು ಕೂಡ ಇದನ್ನ ಈಗ ಪ್ರಕರಣವನ್ನ ದಾಖಲಿಸಿಕೊಂಡು ತೀವ್ರ ತನಿಖೆಗೆ ಒಳಪಡಿಸಿದ್ದಾರೆ. ಚೈತ್ರ, ವಿನಯ್, ಈಗ ಅಮೃತಾಬಾಯಿ ಅವರು ತಮ್ಮ ಮಾಂಗಲ್ಯವನ್ನ ಕಳ್ಕೊಂಡಿದ್ದಾರೆ ಅಂತ ಹೇಳಿ ಎಷ್ಟೊತ್ತು ಮೇಲ್ ಗೊತ್ತಾಯ್ತು? ಆಕೆ ಮನೆಯಿಂದ ಹೊರಡಬೇಕಾದ್ರೆ ಮಾಂಗಲ್ಯ ಸರ ಇತ್ತಂತ, ಜೊತೆಗೆ ಅವರ ಸಮವಸ್ತ್ರವನ್ನ ಧರಿಸಿದಾರಲ್ಲ, ಅದನ್ನ ನೋಡ್ತಾ ಇದ್ರೆ ಇಸ್ ಇಟ್ ಪಾಸಿಬಲ್ ಕಳ್ಳ ಅವರ ಕುತ್ತಿಗೆಗೆ ಕೈ ಹಾಕಿ ಸರ ತೆಗ್ದಿದ್ದಾರೆ ಅನ್ನುವಂಥದ್ದು ಸ್ಪಷ್ಟತೆ ಇದೆಯಂತ?
ಚೈತ್ರ ಏನು ಮಾಂಗಲ್ಯ ಸರವನ್ನ ಹಾಕೊಂಡಿದ್ದು ಯಾರು ಕೂಡ ಮನೆಯಲ್ಲಿ ಅದನ್ನ ಬಿಚ್ಚಿಟ್ಟು ಬರಲ್ಲ. ಅಂತ ಸಮಯದಲ್ಲಿ ಈಗ ಏನು ಡ್ಯೂಟಿಯಲ್ಲೂ ಬಂದಂತಹ ಏನು ಎಎಸ್ಐ ಇದಾರೆ ಅವರು ಹಾಕೊಂಡ್ ಬಂದಿದ್ದಾರೆ ಅಂತಾನೆ ಹೇಳ್ತಾ ಇದಾರೆ. ನಂತರ ಏನು ಬ್ಯಾರಿಗೇಟ್ ಅನ್ನ ಹತ್ತಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸ್ತಾ ಇದ್ರು, ಹಾಗೆ ಮುತ್ತಿಗೆನ ಯತ್ನ ಹೋಗ್ತಿದ್ರು. ಹಾಗಾಗಿ ನೂರಾರು ಕಾರ್ಯಕರ್ತರು ಅಲ್ಲಿ ಭಾಗಿಯಾಗಿದ್ರು. ಒಂದ್ ರೀತಿಯಲ್ಲಿ ಪೊಲೀಸರಿಗೂ ಕೂಡ ಒತ್ತಡ ಆಗ್ತಾ ಇತ್ತು. ಜೊತೆಗೆ ಒಂದಿಷ್ಟು ಬಂದೋಬಸ್ತ್ ಅನ್ನ ಹಾಕೊಂಡಿದ್ದಾಗ ಪೊಲೀಸರು ತಡೆಯುವಂತ ಕೆಲಸ ಮಾಡ್ತಾ ಇದ್ರು. ಇದರ ಜೊತೆಗೆ ಅಲ್ಲಿದ್ದಂತಹ ಮಹಿಳಾ ಕಾರ್ಯಕರ್ತರು ಏನಿದ್ರೆ ಆ ಮಹಿಳಾ ಕಾರ್ಯಕರ್ತೆಯರು ಕೂಡ ಏನು ಬಿಜೆಪಿ ಕಚೇರಿಗೆ ನುಗ್ಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಈ ಸಮಯದಲ್ಲಿ ಇದನ್ನೇ ಉಪಯೋಗಿಸಿಕೊಂಡಂತ ಕಳ್ಳ ಏನಿದಾನೆ ಆತ ಏನು ಪೊಲೀಸರ ಕತ್ತಿನಲ್ಲಿದ್ದಂತಹ ಸರವನ್ನ ಮಾಂಗಲ್ಯ ಸರವನ್ನ ಎಗರಿಸುವಲ್ಲಿ ಸಫಲ ಆಗಿದ್ದಾನೆ. ಹಾಗಾಗಿ ಪೊಲೀಸರು ಎಲ್ಲಾ ರೀತಿಯ ತನಿಖೆಯನ್ನ ಕೈಗೊಂಡಿದ್ದಾರೆ. ಅದರಲ್ಲೂ ಕೂಡ ಪೊಲೀಸ್ ಇಲಾಖೆಗೆ ಈ ರೀತಿ ಆದ್ರೆ ಜನಸಾಮಾನ್ಯರ ಕಥೆ ಏನು, ಇದ್ರ ಯಾವ ರೀತಿ ಮೆಸೇಜ್ ಹೋಗುತ್ತೆ ಅನ್ನೋದ್ರು ಕೂಡ ಪೊಲೀಸರು ಈಗ ತಲೆ ಕೆಡಿಸ್ಕೊಂಡಿದ್ದು. ಹಾಗೆ ಜೊತೆಗೆ ಎಲ್ಲಾ ರೀತಿಯ ವಿಡಿಯೋ ಕ್ಯಾಮ್ರಾಗಳು ಏನು ಪತ್ರಕರ್ತರು ತೆಗೆದಿರುವಂತಹ ವಿಡಿಯೋ ಕ್ಯಾಮ್ರಾ ವಿಜುವಲ್ಸ್ ಆಗಿರ್ಬೋದು, ಜೊತೆಗೆ CCTV ಫುಟೇಜ್ ಆಗಿರ್ಬೋದು, ಮೊಬೈಲ್ ದೃಷ್ಟಿ ಏನು ಮಾಡ್ತಾ ಇದ್ರು ಅದನ್ನು ಕೂಡ, ಜೊತೆಗೆ ಒಂದಿಷ್ಟು ಪೊಲೀಸರು ಕೂಡ ವಿಡಿಯೋ ಚಿತ್ರೀಕರಣ ಮಾಡ್ತಾ ಇದ್ರು, ಅದನ್ನು ಕೂಡ ಆಧರಿಸಿ ಈಗ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಅದರಲ್ಲೂ ಕೂಡ ಈ ಹಿಂದೆ ಕೂಡ ಪೊಲೀಸರಿಗೂ ಕೂಡ ಕೆಲವೊಂದು ಕಳ್ಳರ ಈ ರೀತಿಯ ಕೈಚಳಗಳು ಗೊತ್ತಿರುತ್ತೆ. ಹಾಗಾಗಿ ಯಾರಿಗೆ ಈ ಹೋಲಿಕೆ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಈಗ ಪೊಲೀಸರು ಚರ್ಚೆನ ಮಾಡ್ತಾ ಇರೋದ್ರ ಜೊತೆಗೆ ವಿಡಿಯೋ ಕ್ಯಾಮ್ರಾದಲ್ಲಿ ಆ ರೀತಿಯ ಏನು ಕಳ್ಳರು ಯಾರು ಇದಾರ ಅವರನ್ನ ಐಡೆಂಟಿಫೈ ಮಾಡೋದಾಗಿರ್ಬೋದು, ಎಲ್ಲಾ ರೀತಿಯನ್ನು ತನಿಖೆಯನ್ನ ಈಗ ಪೊಲೀಸರು ಮಾಡ್ಕೊಂಡಿದ್ದಾರೆ. ಜೊತೆಗೆ ಪೊಲೀಸರು ಇದನ್ನ ಈಗ ಸದ್ಯಕ್ಕೆ ಏನು ಠಾಣೆಯಲ್ಲಿ ಏನು ಕೇಸನ್ನ ದಾಖಲಿಸಿಕೊಂಡಿದ್ದಾರೆ. ಜೊತೆಗೆ ಈಗ ಪೊಲೀಸರು ತನಿಖೆಯನ್ನ ಒಳಪಡಿಸಿಕೊಂಡಿದ್ದಾರೆ. ಚೈತ್ರ, ವಿನಯ್, ಈಗ ಆಕೆಯ ಸರವನ್ನ ಕೈ ಹಾಕಿ ಎಗರಿಸಿದ್ದಾರೆ ಅಂತಂದ್ರೆ ಅಷ್ಟೊಂದು ತಳ್ಳಾಟ ನೂಕಾಟ ನಡೀತಾ, ಅಷ್ಟು ಜನಸಂದಣಿ ಇತ್ತ, ಆ ಸಂದರ್ಭದಲ್ಲಿ ಏನಾದ್ರೂ ತೆಗ್ದಿರುವಂತದ್ದ? ಜೊತೆಗೆ ಈಗ ಪೊಲೀಸ್ ಅಧಿಕಾರಿಯ ಸರವನ್ನೇ ಎಗರಿಸಿದ್ದಾರೆ ಕಳ್ಳರು ಅಂತ ಹೇಳಿದ್ರೆ ಇನ್ ಸಾರ್ವಜನಿಕರು ಬಿಡ್ತಾರಾ ಅನ್ನುವಂತಹ ಒಂದು ಸಂದೇಶ ಕೂಡ ಇಲ್ಲಿ ರವಾನೆ ಆಗತ್ತೆ. ಸೊ ಹಾಗಾಗಿ ಪೊಲೀಸರ ಕಣ್ಣಿಗೆನೆ ಮಣ್ಣೆರ್ಚಿ ಆತ ತೆಗೆದಿದ್ದಾನೆ ಅಂತ ಹೇಳಿದ್ರೆ ಇನ್ನು ಪೊಲೀಸರು ಎಷ್ಟು ಮಟ್ಟಿಗೆ ಅಲ್ಲಿ ಅಲರ್ಟ್ ಆಗಿದ್ರು ಅನ್ನುವಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಪ್ರಶ್ನೆ ಅಲ್ವಾ? ಹೌದು ಚೈತ್ರ, ಅದಕ್ಕಾಗಿನೇ ಈಗ ಪೊಲೀಸರು ಕೂಡ ಇದನ್ನ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡಿದ್ದು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಜೊತೆಗೆ ಅಲ್ಲಿ ನೂರಾರು ಕಾರ್ಯಕರ್ತರು ಸೇರಿದ್ರು. ಹಾಗಾಗಿ ಅಲ್ಲಿ ನೂಕು ನುಗ್ಗಲು ಕೂಡ ಸಹ ಇತ್ತು. ಜೊತೆಗೆ ಬ್ಯಾರಿಗೇಟ್ ಅನ್ನ ಹಾಕಿದ್ರು. ಬ್ಯಾರಿಗೇಟ್ ನ ಹಿಂದೆ ಇದ್ದಂತಹ ಪೊಲೀಸರು ಕೂಡ ಬ್ಯಾರಿಗೇಟ್ ಅನ್ನು ತಡೆದು ನಿಲ್ಸೋದಕ್ಕೆ, ಅಂದ್ರೆ ಏನು ಕಾರ್ಯಕರ್ತರು ಮುನ್ನುಗ್ತಾ ಇದ್ರು ಅವ್ರನ್ನ ತಡೆದುಗಟ್ಟುವ ಕೆಲಸದಲ್ಲಿ ನಿರತರಾಗಿದ್ರು. ಆ ಸಮಯದಲ್ಲೇ ಕಾದಿದ್ದಂತಹ ಕಳ್ಳ ಏನಿದ್ದಾನೆ ಆತ ಕೈ ಹಾಕಿ, ಅಂದ್ರೆ ಬೇರೆಯವರ ಸರ ಎಂದು ಹಾಕಿರ್ಬೋದು ಅಥವಾ ಪೊಲೀಸರನ್ನು ಗೊತ್ತಿದ್ದು ಕೂಡ ಹಾಕಿರ್ಬೋದು. ಹಾಗಾಗಿ ಕೈ ಹಾಕಿ ಅದನ್ನ ಕೀಳುವಂತ ಕೆಲಸ. ಈ ಹಿಂದೆ ಕೂಡ ಶಿವಮೊಗ್ಗದಲ್ಲಿ ಈ ರೀತಿಯ ಪ್ರಕರಣಗಳು ಸರಗಳ್ಳತನ ಪ್ರಕರಣಗಳು ಅತಿ ಹೆಚ್ಚಾಗಿ ನಡೀತಾ ಇದ್ವು. ಅದನ್ನ ತಡೆಗಟ್ಟೋದಕ್ಕೂ ಕೂಡ ಪೊಲೀಸರು ಹರಸಾಹಸನ ಪಡ್ತಾ ಇದ್ರು. ಪ್ರತಿ ಏರಿಯಾದಲ್ಲೂ ಕೂಡ ಹಾಕ್ತಾ ಇದ್ರು. ಆದ್ರೆ ಈ ಬಾರಿ ಪೊಲೀಸರ ಸರವನ್ನೇ ಎಗರಿಸಿರುವಂತಹ ಈ ಘಟನೆ ಈಗ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಏನು ಪೊಲೀಸ್ ಇಲಾಖೆ ಇದನ್ನ ಗಂಭೀರವಾಗಿ ತೆಗೆದುಕೊಂಡು ಎಲ್ಲಾ ರೀತಿಯ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅಲ್ಲಿರುವಂತಹ ಏನು ಯಾರ್ಯಾರು ಇದ್ರು ಅನ್ನೋದ್ರ ಬಗ್ಗೆನೂ ಕೂಡ ಈಗ ತನಿಖೆಗೆ ಒಳಪಡಿಸಿಕೊಂಡಿದ್ದು ಅವರನ್ನು ಕೂಡ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ. ಅದರಲ್ಲೂ ಅನುಮಾನಾಸ್ಪದವಾಗಿ ನಡೆದುಕೊಂಡಂತಹ ವ್ಯಕ್ತಿಗಳನ್ನ, ಅದರಲ್ಲಿ ಯಾರು ಈಗ ಏನು ಮಹಿಳಾ ಏನು ಪೊಲೀಸ್ ಅಧಿಕಾರಿ ಆಗಿದ್ರಿಂದ ಅವರು ಮಹಿಳೆಯರನ್ನ ತಡೆಯೋಕೆ ಹೋಗಿರ್ತಾರೆ. ಅಂದ್ರೆ ಪ್ರತಿಭಟನೆಯಲ್ಲಿ ಅವರು ಮಹಿಳಾ ಪ್ರತಿಭಟನಾಕಾರರನ್ನ ತಡೆಯೋದಕ್ಕೆ ಹೋಗಿರ್ತಾರೆ. ಅಂತ ಸಮಯದಲ್ಲಿ ಬಂದಿರುವುದು ಏನು ಪುರುಷ ಕಳ್ಳನೋ ಅಥವಾ ಮಹಿಳಾ ಕಳ್ಳನೋ ಅನ್ನೋದ್ರ ಬಗ್ಗೆನೂ ಕೂಡ ಈಗ ಸ್ಪಷ್ಟತೆ ಸಿಕ್ಕಿಲ್ಲ. ಯಾಕಂದ್ರೆ ಮಹಿಳಾ ಏನು ಬಂದಿದ್ರು ಒಂದು ನೂರಕ್ಕೂ ಹೆಚ್ಚು ಮಹಿಳಾ ಕಾರ್ಯಕರ್ತರು, ಅವ್ರನ್ನ ತಡೆಯುವ ಸಮಯದಲ್ಲಿ ಈ ರೀತಿ ಆಗಿರೋದ್ರಿಂದ ಒಂದು ಅನುಮಾನ ಕಾಡ್ತಾ ಇದೆ. ಯಾಕಂದ್ರೆ ಮಹಿಳೆ ರೀತಿ, ಅಂದ್ರೆ ಕಾರ್ಯಕರ್ತರ ರೀತಿಯಿಂದ ಬಂದಂತಹ ಮಹಿಳೆಯೇ ಈ ರೀತಿ ಮಾಡಿರ್ಬೋದು ಅನ್ನೋ ಒಂದು ಅನುಮಾನ ಈಗ ಸದ್ಯಕ್ಕೆ ಕಾಡ್ತಾ ಇರೋದು. ಸದ್ಯ ಎಲ್ಲಾ ರೀತಿಯ ಜಾಗದಲ್ಲಿ ಎಲ್ಲಾ ಕಡೆಯಲ್ಲೂ ಕೂಡ ಪೊಲೀಸರು ಹುಡುಕಾಟವನ್ನು ನಡೆದಿದ್ದಾರೆ. ಎಲ್ಲೂ ಕೂಡ ಕಟ್ಟಾಗಿ, ಈಗ ಕೆಲವೊಂದು ಸಂದರ್ಭದಲ್ಲಿ ಕಟ್ಟಾಗಿ ಬೀಳೋ ಸಾಧ್ಯತೆ ಇದೆ, ಆದ್ರೆ ಅಲ್ಲೆಲ್ಲೂ ಕೂಡ ಸಿಕ್ಕಿರ್ಲಿಲ್ಲ. ಹಾಗಾಗಿ ಪೊಲೀಸರು ಕಳ್ಳತನದ ಬಗ್ಗೆನೇ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಚೈತ್ರ, ಓಕೆ, ಥ್ಯಾಂಕ್ ಯು ವಿನಯ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.